ಎಲ್ಲ ಮಾಧ್ಯಮ ಮಿತ್ರರಿಗೆ ಇವತ್ತು ಈ ಒಂದು ಮಾಧ್ಯಮ ಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ, ನಮ್ಗೆಲ್ಲ ಗೊತ್ತಿದ್ದಂತೆ ಮೈಸೂರಿನಲ್ಲಿ 2025 ದಸರಾ ಮಹೋತ್ಸವ ಅತ್ಯಂತ ಸಡಗರ ಸಂಭ್ರಮ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ನಾನು ಪ್ರಪ್ರಥಮವಾಗಿ ನನ್ನ ಪರವಾಗಿ ಸಮಸ್ತ ನಾಡಿನ ಜನತೆಗೆ ನಾಡ ಹಬ್ಬ ವಿಜಯದಶಮಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇಂದು ನಾನು ಅರಣ್ಯ ಇಲಾಖೆ ವತಿಯಿಂದ ನಾವೇನು ದಸರಾ ಹಬ್ಬದ ಒಂದು ಅತ್ಯಂತ ಪ್ರಮುಖವಾದಂಥದ್ದು, ಅತ್ಯಂತ ಆಕರ್ಷಣೀಯವಾದಂಥದ್ದು ಅಂತ ಹೇಳಿದ್ರೆ ಜಂಬೂ ಸವಾರಿ. ಈ ಜಂಬೂ ಸವಾರಿಯಲ್ಲಿ ನಮ್ಮ ಗಜಪಡೆ ಸುಮಾರು 14 ಆನೆಗಳು ಇದರಲ್ಲಿ ಭಾಗವಹಿಸ್ತವೆ. ಹೀಗಾಗಿ ಆನೆಗಳನ್ನು ನಿರ್ವಹಣೆ ಮಾಡುವಂಥವರು, ಈ ಆನೆಗಳ ಪಾಲನೆ ಪೋಷಣೆ ಮಾಡುವಂಥವರು ಮತ್ತು ಈ ಆನೆಗಳಿಗೆ ಅಂದ್ರೆ ನಾವೇನು ಪಳಗಿಸ್ತೀವಿ, ಪಳಗಿಸುವಂತ ಕೆಲಸ ಯಾರಾದ್ರೂ ಮಾಡ್ತಾರೆ ಅಂತ ಹೇಳಿದ್ರೆ ಆ ಸಾಮರ್ಥ್ಯ ಇದ್ದಂಥವ್ರು, ಕೌಶಲ್ಯ ಇದ್ದಂಥವ್ರು ನಮ್ಮ ಮಾವುತರು ಮತ್ತು ಕಾವಾಡಿಗರು. ಹೀಗಾಗಿ ಆ ಮಾವುತರಿಗೆ, ಕಾವಾಡಿಗರಿಗೆ ಅವ್ರಿಗೆ ಗುರುತಿಸಿ, ಅವ್ರಿಗೆ ಪ್ರೋತ್ಸಾಹಿಸಿ, ಅವ್ರಿಗೆ ಸ್ಫೂರ್ತಿ ಕೊಟ್ಟು ಇವತ್ತು ಅವ್ರಿಗೆ ಅವ್ರ ಜೊತೆಯಲ್ಲಿ ಸ್ವಲ್ಪ ಸಮಯ ಕಾಲ ಕಳಿಬೇಕು ಅಂತೇಳಿ ನಾನು ಇಲ್ಲಿಗೆ ಆಗಮಿಸಿದ್ದೇನೆ. ಆತ್ಮೀಯ ಬಂಧುಗಳೇ, ತಮ್ಗೆಲ್ಲ ಗೊತ್ತಿದೆ, ಇವತ್ತು ದಿನೇ ಮಾನವ ಪ್ರಾಣಿ ಸಂಘರ್ಷ ಅಥವಾ ಮಾನವ ಹಾನಿ ಸಂಘರ್ಷನೂ ಜಾಸ್ತಿ ಆಗ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಅದನ್ನು ನಿಯಂತ್ರಣ ಮಾಡುವಂಥವ್ರು ಯಾರು? ಅದನ್ನು ನಿಯಂತ್ರಣ ಮಾಡುವಂತ ಶಕ್ತಿನೂ ನಮ್ಮ ಮಾವುತರಿಗೆ ಮತ್ತು ಕಾವಾಡಿಗರಿಗೆ ಇದೆ. ಯಾಕೆಂದ್ರೆ ಪುಂಡಾನೆ ಸೆರೆ ಹಿಡಿದ ಮೇಲೆ ಇವತ್ತ ಪುಂಡಾನೆಗೆ ಇವತ್ತು ತರಬೇತಿ ಕೊಟ್ಟು ಆ ಪುಂಡಾನೆಯನ್ನು ಕುಮ್ಕಿ ಆನೆಯನ್ನಾಗಿ ಪರಿವರ್ತನೆ ಮಾಡುವಂಥದ್ದಿರ್ಬೋದು, ಅದರ ಪಾಲನೆ ಪೋಷಣೆ ಮಾಡುವಂಥದ್ದಿರ್ಬೋದು, ಅದೆಲ್ಲವನ್ನೂ ಇವತ್ತು ನಮ್ಮ ಮಾವುತರು ಮತ್ತು ಕಾವಾಡಿಗರು ಮಾಡ್ತಾರೆ. ಅವರಿಗೆ ಮಾವುತರು ಕಾವಾಡಿಗರು ಅಂತ ಹೇಳಿದ್ರೆ ಅವರಿಗೇನು ಶಾಲೆಯಲ್ಲಿ ಅವರಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಥವಾ ಅಭ್ಯಾಸ ಮಾಡಿಸ್ಬೇಕು, ಕಲಿಸ್ಬೇಕು ಅಂತಲ್ಲ, ತರಬೇತಿ ಕೊಡಬೇಕು ಅಂತಲ್ಲ. ವಂಶ ಪಾರಂಪರ್ಯದಿಂದ ರಕ್ತಗತವಾಗಿ ಆ ಕೌಶಲ್ಯ ಅವರಲ್ಲಿ ಬಂದಿದೆ. ಹೀಗಾಗಿ ಅವರ ಸುರಕ್ಷತೆ ಇರ್ಬೋದು, ಅವರಿಗೆ ಅವ್ರ ಕೆಲವೊಂದು ಬೇಡಿಕೆಗಳಿದ್ದಾವೆ. ಈಗಾಗಲೇ ಅವ್ರು ಏನೇನು ನಮಗೆ ಒಂದು ಪ್ರಸ್ತಾವನೆ ಮನವಿಯನ್ನು ಸಲ್ಲಿಸಿದ್ದಾರೆ, ಅವೆಲ್ಲವನ್ನೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅವರಿಗೆ ಹೆಚ್ಚಿನ ಒಂದು ಸುರಕ್ಷತೆ, ಭದ್ರತೆ ಮತ್ತು ಅವರ ಸ್ಕೇಲಲ್ಲಿ ಸ್ವಲ್ಪ ಹೆಚ್ಚಿಗೆ ಮಾಡಬೇಕು ಅನ್ನುವಂಥದ್ದು ಅವರ ಬೇಡಿಕೆ ಇದೆ. ಅದರ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ನಾನು ಕೊಟ್ಟಿದ್ದೇನೆ. ಹಾಗೆ ಇವತ್ತು ನೋಡಿ, ಹಿಂದೆ ನಮ್ಮಲ್ಲಿ ಅರ್ಜುನ ಆನೆ ಇತ್ತು. ಅರ್ಜುನ ಆನೆ 8 ಸಲ ಅಂಬಾರಿಯನ್ನು ಹೊತ್ತು ಇಡೀ ರಾಜ್ಯದ ಜನರ ಇವತ್ತು ಮನದಲ್ಲಿ ಮನೆ ಮಾತಾಗಿದ್ದಂಥ ಅರ್ಜುನನನ್ನು ನಾವು ಆನೆ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಕಳೆದುಕೊಂಡಿದ್ದೇವೆ. ಈಗಾಗಲೇ ಬಳ್ಳಿಯಲ್ಲಿ ಅರ್ಜುನ ಆನೆ ಸ್ಮಾರಕವನ್ನು ನಾನು ಉದ್ಘಾಟನೆ ಮಾಡಿದ್ದೇನೆ. ಹೆಸಳೂರಿನಲ್ಲಿ ಎಲ್ಲೂ ಅರ್ಜುನ ಆನೆ ಹುತಾತ್ಮನಾದ ಅಲ್ಲಿನೂ ಒಂದು ಸ್ಮಾರಕ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೇವೆ. ಅದರ ಉದ್ಘಾಟನೆಯನ್ನು ಈ ಅಕ್ಟೋಬರ್ ತಿಂಗಳ ಒಳಗಾಗಿ ಮಾಡ್ತೇನೆ ಅನ್ನುವಂಥ ಮಾತನ್ನು ತಮ್ಮ ಮುಖಾಂತರ ಇವತ್ತು ನಮ್ಮ ನಾಡಿನ ಜನತೆಗೆ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇವತ್ತು 14 ಆನೆಗಳೇನಿದ್ದಾವೆ, ನಿಶಾನೆ ಆನೆ ಮತ್ತು ಅಂಬಾರಿ ಹೊರುವಂಥ ಆನೆ ಅಭಿಮನ್ಯು, ಇದ್ರ ಬಗ್ಗೆನೂ ಈಗಾಗಲೇ ನಾನು ಮಾತನಾಡುವಂಥ ಸಂದರ್ಭದಲ್ಲಿ ಸವಿಸ್ತಾರವಾಗಿ ಹೇಳಿದ್ದೇನೆ. ಹೀಗಾಗಿ ಏನು ಮಾವುತರ ಮತ್ತು ಕಾವಾಡಿಗರ ಪಾತ್ರ ಇದೆ, ಅವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇವತ್ತು ನಮ್ಮ ರಾಜ್ಯದಲ್ಲಿ 6395 ಆನೆಗಳಿದ್ದಾವೆ. ಮತ್ತು ಇವತ್ತು ಇಡೀ ದೇಶದಲ್ಲಿ ಎಲ್ಲೇ ಯಾವುದೇ ರಾಜ್ಯದಲ್ಲಿ ಆನೆ ಕಾರ್ಯಾಚರಣೆ ಮಾಡಬೇಕು, ಸೆರೆ ಹಿಡಿಬೇಕು ಅಂತ ಹೇಳಿದ್ರೆ ಆಂಧ್ರ ಪ್ರದೇಶದವರು ಬಂದು ನಮ್ಗೆ ಕೇಳ್ತಾರೆ, ಮನವಿ ಮಾಡ್ತಾರೆ. ಇವತ್ತು ಗೋವಾದವರು ಬಂದು ನಮ್ಗೆ ಕೇಳ್ತಾರೆ, ಮನವಿಯನ್ನು ಮಾಡ್ತಾರೆ. ಬೇರೆ ಬೇರೆ ರಾಜ್ಯದವರು ಇಲ್ಲಿಗೆ ಬಂದು ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡ್ತಾರೆ, ಅವರಿಂದ ಮಾಹಿತಿಯನ್ನು ಪಡಿತಾರೆ. ಇದಕ್ಕೆಲ್ಲ ಮುಖ್ಯ ಕಾರಣಕರ್ತರು ಅಂತ ಹೇಳಿದ್ರೆ ನಮ್ಮ ಮಾವುತರು ಮತ್ತು ಕಾವಾಡಿಗರು. ಹೀಗಾಗಿ ಅವರಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡುವಂಥ ರೀತಿಯಲ್ಲಿ ಇವತ್ತು ನಾವು ಮುಂದಿನ ದಿನಮಾನಗಳಲ್ಲಿ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟು ಮತ್ತೊಮ್ಮೆ ಆ ಚಾಮುಂಡೇಶ್ವರಿ ತಾಯಿ ನಮಗೆಲ್ಲರಿಗೆ, ನಾಡಿನ ಜನತೆಗೆ
ನಮ್ಮ ದಾರಿದ್ರ್ಯ ರೈತರು ಸಂಕಷ್ಟದಲ್ಲಿದ್ದಾರೆ, ಅವರ ಸಮಸ್ಯೆ ನಿವಾರಣೆ ಮಾಡಲಿ, ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಸಾಮರಸ್ಯ ಕೊಡಲಿ, ಎಲ್ಲರಿಗೂ ಹೆಚ್ಚಿನ ಒಂದು ಇವತ್ತು ಬುದ್ಧಿ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಮತ್ತೊಮ್ಮೆ ಎಲ್ಲರಿಗೆ ನಾನು ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ರೀಲ್ಸ್ ವಿಚಾರದಲ್ಲಿ ಬಹಳ ದೊಡ್ಡ ಚರ್ಚೆ ಇದೆ ಸರ್. ರೀಲ್ಸ್ ವಿಚಾರದಲ್ಲಿ ಆನೆಗಳ ಬಳಿ ಬಂದು ಮಾಡುವಂತವರು ಇವೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ ನಾನು ಮಾತನಾಡ್ತಾ ಇದ್ದಾಗ ಹೇಳಿದ್ದೆ, ರೀಲ್ಸ್ ಮಾಡಲಿಕ್ಕೆ ಅವಕಾಶ ಇಲ್ಲ, ಆನೆ ಸಮೀಪ ಹೋಗಲಿಕ್ಕೆ ನಿಷೇಧ ಮಾಡಲಾಗಿದೆ. ನಾನು ಒಂದು ನೋಟನ್ನು ಬರೆದು ಕಳಿಸಿದ್ದೇನೆ, ಟಿಪ್ಪಣಿ ಬರೆದಿದ್ದೇನೆ. ಅದರಲ್ಲಿ ಯಾರು ರೀಲ್ಸ್ ಮಾಡಿದ್ದಾರೆ ಅಥವಾ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂಥವ್ರ ಮೇಲೇನೂ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಮುಂದೆ ಸ್ಥಳೀಯ ಪೊಲೀಸರು ಅಷ್ಟೇ ಅಲ್ಲ, ಸ್ವಲ್ಪ ಕಮಾಂಡೋಗಳಿಗೆ ಹಾಕಿ ಈ ಆನೆ ಹತ್ರ ಯಾರು ಬರಗೊಡದ ರೀತಿಯಲ್ಲಿ, ಆನೆಗೆ ಯಾವುದೇ ರೀತಿಯಲ್ಲಿ ಕಾಟ ಆಗಲಿ ತೊಂದರೆ ಆಗಲಿ ಅದಕ್ಕೆ ಪ್ರಚೋದನೆ ಮಾಡುವಂಥ ಕೆಲಸ ಯಾರು ಮಾಡಬಾರ್ದು. ಇವತ್ತು ಏನಾದರೂ ಆದರೆ ಅವಘಡಗಳಾಗುವಂಥ ಸಂಭವ ಇರ್ತದೆ. ತಮ್ಮ ಮುಖಾಂತರನೂ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಯಾರು ರೀಲ್ಸ್ ಮಾಡುವಂಥದ್ದಾಗಲಿ ಅಥವಾ ಸೆಲ್ಫಿ ತೆಗೆದುಕೊಳ್ಳುವಂಥದ್ದಾಗಲಿ ಮಾಡಲಿಕ್ಕೆ ಹೋಗಬಾರದು. ಮತ್ತೆ ಇದೇನು ದಸರಾ ಮಹೋತ್ಸವ ಇದೆ, ಇದನ್ನು ಒಳ್ಳೆ ರೀತಿಯಿಂದ ಯಶಸ್ವಿಯಾಗಿ ಆಚರಣೆ ಮಾಡಲಿಕ್ಕೆ ಸಹಕಾರ ಮಾಡಬೇಕು ಅನ್ನುವಂಥ ಮಾತನ್ನು ಒಂದು ವಿನಂತಿಯನ್ನು ಹೇಳ್ತೇನೆ. ದಸರಾ ಆನೆಗೆ ವಿಶೇಷವಾಗಿ ಇವತ್ತು ನಾವು ಈ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ. ಯಾವ ಆನೆಗಳ ಜೊತೆಯಲ್ಲೇನು ಉದಾಹರಣೆಗೆ ಇವತ್ತು ಸೆಲ್ಫಿ ಆಗಲಿ ರೀಲ್ಸ್ ಆಗಲಿ ಮಾಡಲಿಕ್ಕೆ ಅವಕಾಶ ಇಲ್ಲ, ಮಾಡಕೂಡದು. ಹೌದು, ಎಲ್ಲ ಕ್ರಮ ಅಂತ ಹೇಳ್ತೇನೆ. ಸೂಚನೆ ಅಂದ್ರೆ ಅದ್ರ ಕ್ರಮನೇ. ಸರ್ಕಾರ ಸೂಚನೆ ಕೊಟ್ಟರೆ ಅದ್ರ ಕ್ರಮ ಇದ್ದಾಗೆ. ಇಡೀ ಮೈಸೂರು ಮಾಧ್ಯಮದಲ್ಲಿ ದಸರಾ ಬಗ್ಗೆ ಚಾಮುಂಡೇಶ್ವರಿ ಬಗ್ಗೆ ಆನೆಗಳ ಬಗ್ಗೆ ನಾವು ನೆಗೆಟಿವ್ ಮಾಡಲ್ಲ. ಆದ್ರೂ ಕೂಡ ಮಾಧ್ಯಮದವ್ರು ಏನಾದ್ರು ಬರ್ಬೇಕು ಅಂದ್ರೆ DCF ಕಾಲ್ ಮಾಡಿರ್ತಾರೆ. ಪ್ರತಿದಿನ ನಾವು DCF ಕಾಲ್ ಮಾಡ್ಕೊಂಡು ಬರಕ್ಕಾಗತ್ತಾ? ಅಲ್ಲಿರೋ ಸಿಬ್ಬಂದಿಗಳು ಹೇಳ್ತಾರದು ನಾವಲ್ಲ. ಕಾಲ್ ಬಂದು ನಿಂತ್ಕೊಂಡ್ರೆ ID ಕಾರ್ಡ್ ತೋರಿಸಿ ಇದು ಮಾಡಿ ಮತ್ತೆ ಸರಿಯಾದ ನಮ್ಮ APCCF ಅವರು ನನ್ನ ಜೊತೆಯಲ್ಲಿದ್ದಾರೆ. DCF ಅವರಿಗೆ CCF ಅವರಿಗೆ ನಾನು ಮಾಧ್ಯಮರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿ ಇಟ್ಕೊಂಡು ಅವರಿಗೆ ವಿಶ್ವಾಸದಲ್ಲಿ ತೆಗೆದುಕೊಂಡು ಯಾವುದೇ ರೀತಿಯ ಅವರಿಗೆ ಅನಾನುಕೂಲತೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಲಿಕ್ಕೆ ಅವರಿಗೆ ಹೇಳ್ತೇನೆ. ಜಿಂಕೆ ಬೇಟೆ ಪ್ರಕರಣ ಏನಿತ್ತು ಅದು ತನಿಖೆಗೆ ಆದೇಶ ಆಗಿದೆ, ಎಲ್ಲಿಗೆ ತಗೊಂಡಿದ್ದಾರೆ ನೋಡಿ. ಇದು ನಮ್ಮ ಗಮನಕ್ಕೆ ಮೊನ್ನೆ ಬಂತು, ನಿನ್ನೆ ತನಿಖೆಗೆ ಆದೇಶ ಮಾಡಿದ್ದೇನೆ. ತನಿಖಾ ವರದಿ ಬಂದ ಮೇಲೆ ಕಾನೂನು ರೀತಿಯ ನಿಯಮಾನುಸಾರ ಕ್ರಮ ಆಗ್ತದೆ. ಅಲ್ಲಲ್ಲಿ ಉರುಳುಗಳಾಗುವಂತದ್ದು ಮತ್ತೆ ಮದ್ದುಗಳನ್ನು ಮಾಡುವಂತ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಇಲ್ಲಿ ಯಾವುದೇ ನೋಡಿ, ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಯಾರೇ ಉಲ್ಲಂಘನೆ ಮಾಡ್ಲಿ ಅಂತವ್ರ ಮೇಲೆ ಕ್ರಮ ತಗೊಳ್ತೀವಿ. ಅಧಿಕಾರಿಗಳಿಗೆ ಹೇಳ್ಬಿಡಿ. ಪ್ರತಿದಿನ ನಿಮ್ ಎದುರುಗಡೆನೆ ಹೇಳಿದ್ದೇನೆ, ಇನ್ನೊಮ್ಮೆ ಮಾತಾಡ್ತೇನೆ, ಹೇಳ್ತೇನೆ. ಅದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜಾತಿಗಣಿತ ವಿಚಾರ ಒಕ್ಕಲಿಗರ ಆಗ್ಬೋದು ಮತ್ತೆ ಲಿಂಗಾಯತ ಸಮುದಾಯದವರು ಜನಗಳನ್ನ ಪಾರ್ಟಿಸಿಪೇಟ್ ಮಾಡಿ ಅಂತೇಳಿ ಕೇಳಿಸುವಂತ ಪರಿಸ್ಥಿತಿ ಬಂದಿದೆ. ಲಿಂಗಾಯತ ಸಮುದಾಯದಲ್ಲೂ ಕೂಡ ಇನ್ನೊಂದಷ್ಟು ಕನ್ಫ್ಯೂಷನ್ಸ್ ಗಳ ಹಾಗೆ ಉಳಿದಿದೆ ಸರ್. ಜಾತಿ ನೋಡಿ, ಯಾವುದು ಇವತ್ತು ಕನ್ಫ್ಯೂಷನ್ ಇಲ್ಲ. ಪ್ರತಿಯೊಬ್ಬರು ಈ ಒಂದು ಸಾಮಾಜಿಕ ಶೈಕ್ಷಣಿಕ ಗಣತಿಯನ್ನು ನಡೀತಾ ಇದೆ, ಸಮೀಕ್ಷೆ ನಡೀತಾ ಇದೆ, ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ನಾವು ವಿನಂತಿಯನ್ನು ಮಾಡಿದ್ದೇವೆ. ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದಾರೆ. ಯಾವುದೇ ಗೊಂದಲ ಇಲ್ಲ. ನೋಡಿ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಉಚ್ಚ ನ್ಯಾಯಾಲಯ ಕೆಲವೊಂದು ತೀರ್ಪನ್ನು ಕೊಟ್ಟಿದೆ. ಅದರಲ್ಲಿ ಇದು ಕಡ್ಡಾಯವಾಗಿಲ್ಲ ಅನ್ನುವಂತ ಮಾತನ್ನು ಹೇಳಿದೆ. ನಾವೆಲ್ಲ ಮನವಿ ಮಾಡಿದ್ದೇವೆ. ಪ್ರತಿಯೊಬ್ಬರು ಇವತ್ತು ಎಲ್ಲ ಸಮುದಾಯದವರು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಡ್ಡಾಯವಾಗಿ ಇದರಲ್ಲಿ ಭಾಗವಹಿಸಬೇಕು ಅನ್ನುವಂತ ವಿನಂತಿಯನ್ನು ಮಾಡಿದ್ದೇವೆ.